ಎಲ್ಲರಿಗೂ ನಮಸ್ಕಾರ. 15-20 ನಿಮಿಷಗಳ ಮಧ್ಯೆ ಅಂದರೆ ಪತ್ರಿಕೆಯವರು ಗೊತ್ತು ತಿಳಿಯದೆ ಮಾತಾಡಬಾರದು. ಬ್ರೂ ಕಾಫಿಯಾದರೂ ಇದ್ದಾರೆ. ಅದರಲ್ಲಿ ಒಂದು ಪಾರ ಬರ್ತದೆ. ಶಬ್ದಗಳ ದೀಪಮಾಲೆಯ ಹಿಡಿದು ಬಂದವರು, ನಕ್ಷತ್ರಗಳಿಗೆಣ್ಣೆ ನೀಡಿದವರು, ಕತ್ತಲೆಯ ಗೂಡುಗಳ ಬಿಡಿಸಿ ಎಲ್ಲೆಲ್ಲಿಯೂ ಬೆಳಕಿನ ಹಾಡುಗಳ ಹಾಡಿದವರು. ನನಗೆ ಆ ಸಾಲುಗಳಿಗೆ ಇವರ ಮುಖ ಕನ್ನಡಿ ಹಿಡಿಯುತ್ತದೆ ಅಂತ ಅನಿಸುವುದು ಪ್ರತಿ ಸಲ ಓದಿದಾಗ. ಯಾಕಂದ್ರೆ ನಾನು ಉದಯವಾಣಿಯಲ್ಲಿ ನನ್ನನ್ನು ತೆಕ್ಕೊಂಡ ಮೇಲೆ ಇವರು ಸಾಪ್ತಾಹಿಕ ಸಂಪಾದಕರಾಗಿದ್ದರು. ಸಾಪ್ತಾಹಿಕ ವಿಭಾಗಕ್ಕೆ ಮತ್ತು ಸಂಪಾದಕೀಯ ಪುಟಕ್ಕೆ ಇಬ್ಬರಿಗೆ ಉಪಸಂಪಾದಕ ಅಂದರೆ ಎರಡೆರಡು ಹುದ್ದೆ ಕೊಟ್ಟರು ನನಗೆ. ನಾನು ಮಧ್ಯಾಹ್ನದವರೆಗೆ ಒಬ್ಬರಿಗೆ ಕೆಲಸ ಮಾಡಬೇಕು, ಮಧ್ಯಾಹ್ನ ಮೇಲೆ ಇನ್ನೊಬ್ಬರಿಗೆ. ಇಲ್ಲಿ ಇವರ ಒಟ್ಟಿಗೆ ಕೆಲಸ ಮಾಡುವಾಗ ಶಬ್ದಗಳ ಬಗ್ಗೆ ಉದಯವಾಣಿ ತುಂಬಾ ಕರಾರುವಾಗ. ನೀವು ಎಲ್ಲ ಪೇಪರು ಅಥವಾ ಪತ್ರಿಕೆ ನೋಡಬಹುದು. ಉದಯವಾಣಿಯಲ್ಲಿ ಶ್ಮಶಾನ ಅಂತ ಬರೀತಾರೆ. ಶ್ಮಶಾನ ಅಂತ ಅಲ್ಲ. ನಾನು ಒಂದು ದಿವಸ ಬನ್ನಂಜಿಯವರ ಹತ್ರ ಕೇಳಿದೆ, ಏನು ಸರ್ ಊರಿಡೀ ಸ್ಮಶಾನ, ನಮ್ದು ಮಾತ್ರ ಏನು ಸ್ಪೆಷಲ್ ಶ್ಮಶಾನ ಅಂತ. ಅದಕ್ಕೆ ಅವರು ಹೇಳಿದ್ರು, ನಾವು ಶಬ್ದಗಳನ್ನು ಬಳಸುವಾಗ ಎಚ್ಚರ ಇರಬೇಕು. ಸಂಸ್ಕೃತದಲ್ಲಿ ಶ್ಮ ಅಂದ್ರೆ ಹೆಣ, ಶಾನ ಅಂದ್ರೆ ಟು ಲೇ ಟು ಬರಿ ಅಂತ ಅರ್ಥ. ಶ್ಮಶಾನ ಅಂದ್ರೆ ಶವ ಸಂಸ್ಕಾರದ ತಾಣ, ಅದು ಸಂಸ್ಕೃತ. ನಿಮ್ಗೆ ಸಂಸ್ಕೃತದ ಶಬ್ದ ಆದ್ರೆ ಶ್ಮಶಾನ ಅಂತಲೇ ಬರೀಬೇಕು. ಶ್ಮವನ್ನು ಪೆರಟೆ ಮಾಡಿ ಸ್ಮಶಾನ ಅಲ್ಲ. ನೀವು ಕನ್ನಡ ಬರೀತೀರಾ, ಸುಡುಗಾಡು ಬರೀರಿ, ಮಸಣ ಬರೀರಿ, ಶ್ಮವನ್ನು ಸ್ಮ ಮಾಡಿ ಯಾಕೆ ಬರೀತೀರಿ? ಅಂದ್ರೆ ಶಬ್ದಗಳ ಬಗ್ಗೆ ಅಷ್ಟು ಮಾತ್ರ ಅಲ್ಲ. ನಾನು ಸಿದ್ದರಾಮಯ್ಯರು ಹಿಂದಿನ ಅಂದ್ರೆ ಈಗ ಅಲ್ಲ, ಅದಕ್ಕಿಂತ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಬೆಂಗಳೂರು ಕಚೇರಿಗೆ ಹೋದವ ಬನ್ನಜಿಯವರು ಕಳಿಸಿಕೊಟ್ಟಿದ್ರು. ಅಲ್ಲಿ ಅವರ ಕಚೇರಿ ನೋಡ್ಬೇಕು, ಮುಖ್ಯಮಂತ್ರಿಗಳ ವಿಧಾನಸೌಧ ಒಳಗೆ ನೋಡ್ಬೇಕು ಅಂತ ಹೋದ್ರೆ ಮುಖ್ಯಮಂತ್ರಿಗಳ ಕಚೇರಿಯ ಎದುರು ಸೈಲೆನ್ಸ್ ಅಂತ ಬರ್ತಿದೆ, ನಿಶ್ಶಬ್ದ ಅಂತ ಉಂಟು. ನಿಶ್ಶಬ್ದಕ್ಕೆ ಶ ಗಾಡಿಗೆ ಯ ಒತ್ತು ಉಂಟು. ನಿಶ್ಶಬ್ದ ಬರೆಯುವುದು ಆಗಲ್ಲ, ಶ ಗಾಡಿಗೆ ಶ ಒತ್ತು ಬರಿಬೇಕು. ಇವತ್ತು ಹೇಗುಂಟು ಗೊತ್ತಿಲ್ಲ ನನಗೆ, DKಶಿ ಅವರು ಆದ ಮೇಲೆ ಅದು ನಿಶ್ಶಬ್ದ ಅಂತ ನಾನು ಗ್ರಹಿಸಿದ ಮನಸ್ಸಲ್ಲೇ. ನಮ್ಮ ರಾಜ್ಯೋತ್ಸವ ಬರುವ ಹೊತ್ತು ಕನ್ನಡದ ಶುದ್ಧ ಇಲ್ಲಿಂದಲೇ ಆಗಬೇಕು ಅಂತ ಮನಸ್ಸಲ್ಲಿ ಗ್ರಹಿಸಿದೆ, ಯಾರಿಗೂ ಹೇಳಲಿಲ್ಲ. ಇದಾದ ಮೇಲೆ ನಮ್ಮಲ್ಲಿ ಶಬ್ದಗಳ ಬಗ್ಗೆ ತುಂಬಾ ಒಂದು ಇರಿಟೇಷನ್ ಅಲ್ಲಿ ಗಣಪತಿಯ ಮೂರ್ತಿಯನ್ನು ಬಿರುದು ಬಾವಲಿಯೊಂದಿಗೆ ತಂದು ಪ್ರತಿಷ್ಠಾಪಿಸುವುದು ಇತ್ತು. ನಾನು ಕೇಳಿದೆ, ಇದು ಬಿರುದು ಬಾವಲಿ ಕೊಟ್ಟು ನನಗೆ ಬಿರುದು ಬಾವಲಿ ಅಂತದ್ದು, ಅದು ನಿಜವಾಗಿ ಬಿರುದಾವಳಿ ಆಗಬೇಕು. ಬಿರುದಾವಳಿಯೊಂದಿಗೆ ಅಂದ್ರೆ ತಂದು ಸ್ಥಾಪಿಸುವುದು ಬಿರುದು ಬಾವಲಿ. ಇವತ್ತು ಎಷ್ಟೋ ಪೇಪರ್ನವರು ಬಿರುದು ಬಾವಲಿ ಬರೀತಾರೆ. ಮತ್ತೆ ದೇವಸ್ಥಾನದಲ್ಲಿ ಹೇಳುವಾಗ ಭಕ್ತಾಭಿಮಾನಿಗಳೇ ಇಲ್ಲಿ ಬನ್ನಿ ಹೇಳ್ತಾರೆ. ಭಕ್ತಾಭಿಮಾನಿ ಅಂದ್ರೆ ಏನು? ಈಗ ದೇಶಾಭಿಮಾನಿ ಅಂದ್ರೆ ದೇಶದ ಅಭಿಮಾನಿ. ಭಗವದ್ ಭಕ್ತರೇ ಆಗಬೇಕು, ಭಕ್ತಾಭಿಮಾನಿ ತಪ್ಪು ಪ್ರಯೋಗ. ಭಗವದ್ ಭಕ್ತರೇ ಆಗಬೇಕು. ಇನ್ನು ರುದ್ರ ಪಠಣ ಹೇಳ್ತಾರೆ. ಪಠಣ ಅಂತ ಶಬ್ದ ತಪ್ಪು, ಅದು ಸಂಸ್ಕೃತದಲ್ಲೇ ಪಠಣ ಇರೋದು. ಕಠಿಣ ತಪ್ಪು, ಕಠಿಣ ಆಗಬೇಕು. ಇನ್ನು ಪ್ರಕಟಣೆ ತಪ್ಪು, ಪ್ರಕಟಣೆ ಆಗಬೇಕು. ಇಂತಹ ಅನೇಕ ಸಂಗತಿಗಳನ್ನ ನನಗೆ ಬನ್ನಂಜಿಯವರು ಹೇಳಿಕೊಟ್ಟದ್ದು ಪತ್ರಿಕೆಯಲ್ಲಿ. ಹಾಗಾಗಿ ಭಾಷಾ ಶುದ್ಧತೆ ಕಡೆಗೆ ನನ್ನ ಮನಸ್ಸು ಹೋಗುವ ಹಾಗೆ ಆಯಿತು. ಇನ್ನು ಒಂದು ಬರೆಯುವಾಗ ಒಂದು ಸ್ಪೇಸ್ ಕೊಡುವುದು, ಒಂದು ಫುಲ್ ಸ್ಟಾಪ್ ಹಾಕುವುದು ಕೂಡ
ತುಂಬಾ ಮುಖ್ಯ. ಒಂದ್ಸಲ ನಾವು ಶಿಕ್ಷಣ ಮಾರ್ಗದರ್ಶಿ ಮಾಡ್ತಿತ್ತು, ಅದರಲ್ಲಿ ಒಂದು ಸಂಸ್ಕೃತ ಪೇಪರು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು, ಮೀನ ಕ್ಷೀರಂ ಪಿಬತಿ ಅಂತ ಇತ್ತು. ಮೀನ ಹಾಲು ಕುಡಿತಾಳೆ. ಅದು ಪ್ರಿಂಟ್ ಆಗುವಾಗ ಮೀನಾಕ್ಷಿ ರಂ ಪಿಬತಿ ಆಯ್ತು. ಅದು ಮಂಗಳೂರಿನ ಪಪ್ಪು ಗಲಾಟೆ ಟೈಮು. ನಾನು ಗ್ರಹಿಸಿದೆ, ಇದು ಕರೆಕ್ಟ್ ಬಂದಿದೆ ಅಂತ ಮನಸ್ಸಿನಲ್ಲಿ. ಇನ್ನೊಂದು ನಮ್ಮಲ್ಲಿ ಹಿಮಕರ ಅನ್ನುವರು ಬರೆದಿದ್ರು ಒಂದು ಲೇಖನ. ಅವರು ಹಿಮಕರ ಅವರ, ನಾನು ನಿತ್ಯಾನಂದ ಎಸ್ ಇದ್ದಾಗೆ ಅವರು ಹಿಮಕರ ಡಿ. ಪ್ರಿಂಟ್ ಆಗುವಾಗ ಬಂದವರ ಹೆಸರು ಹಿಮಕರ ಡಿ ಅಂತ ಒಟ್ಟಿಗೆ. ಅವ್ರು ಹೇಳಿದ್ರು, ನಮ್ದು ಇದು ನೀವು ಹಾಕದೇ ಇದ್ರು ಅಡ್ಡಿಲ್ಲ ಆಯ್ತು ಹೆಸರು. ಇನ್ನೊಂದು, ನಮ್ಮಲ್ಲಿ ಹಕಾರರಿದ್ದಾರೆ, ಒಳ್ಳೆ ಪುಸ್ತಕ ಬರೀತಾರೆ, ನಮಗೆ ಸಾದರ ಸ್ವೀಕಾರಕ್ಕೆ ಕಳಿಸ್ತಾರೆ, ಒಟ್ಟಿಗೆ ಕಾಗದ ಇಡ್ತಾರೆ. ಕಾಗದದಲ್ಲಿ ನಾನು ಒಂದು ಪುಸ್ತಕ ಬರೆದಿದ್ದೇನೆ, ಇದನ್ನು ಸಾದರ ಸ್ವೀಕಾರಕ್ಕೆ ತೆಕ್ಕೊಳ್ಳಿ. ಸಾದ ಬದಲು ಹಾ ಬರೀತಾರೆ. ನಮ್ಗೆ ಗಾಬರಿ ಆಗತ್ತೆ, ಹೇಗಪ್ಪ ಇದು ತೆಕ್ಕೊಳ್ಳುವುದು. ಇಲ್ಲಿ ನಮ್ಮ ಉದಯವಾಣಿ ಮಣಿಪಾಲ ಕಚೇರಿಗೆ ಈ ಕಡೆಯಿಂದ ಬಂದಿದ್ರು. ಬಂದು ನಮ್ಮಲ್ಲೇ ತರಬೇತಿ ಪಡೆದು ಅವರಿಗೆ ಕರಾವಳಿಯ ಬೆಟ್ಟ ಗುಡ್ಡ ಎಲ್ಲ ನೋಡುವಾಗ ಮದುವೆ ವಯಸ್ಸು ಕೂಡ ಮದುವೆ ಆಗುವ ಕಂಡಿದ್ದು. ಈ ಕಡೆ ಬಂದರು, ಕನ್ಯೆಯನ್ನು ಗೊತ್ತು ಮಾಡಿದ್ರು. ಲಗ್ನ ಪತ್ರಿಕೆ ಆಗ ಕಂಪ್ಯೂಟರ್ ಬಂದಿದೆ ಅಷ್ಟೇ. ಅವರು ಕಂಪ್ಯೂಟರ್ಲಿ ಅಚ್ಚೆ ಹಾಕಿಸಿ ನನ್ನ ಮನೆಗೆ, ನನ್ನ ಮದುವೆಗೆ ನಿಮಗೆ ಆದರದ ಸ್ವಾಗತ ಇದ್ದದ್ದು, ಆದ ಬದಲು ಹಾಟ ಮಾಡಿದ್ರು. ಬನ್ನಂಜಿಯವರಿಗೂ ಬಂತು ಕಾಗದ. ಬನ್ನಂಜಿಯವರು ನೋಡಿದ್ರು, ನೋಡಿ ಹೇಳಿದ್ರು, ಅಯ್ಯೋ ಏರ್ಪಾಟು ಹೇಗೆ ಉಂಟು ಅಂತ ನೋಡ್ಲಿಕ್ಕೆ ಹೋಗ್ಬೇಕಿತ್ತು, ನನಗೆ ಗ್ರಾಚಾರ ಧಾರವಾಡದಲ್ಲಿ ಉಪನ್ಯಾಸ ಉಂಟಲ್ಲ, ಒಂದು ಅವಕಾಶ ತಪ್ಪಿ ಹೋಯಿತು ಅದು ತಮಾಷೆ. ಇನ್ನು ಕನ್ನಡದಲ್ಲಿ ಹೇಳುವಾಗ ಅನೇಕ ಪ್ರಾದೇಶಿಕ ತೊಂದರೆಗಳಿಂದ ಕೈಯಾರ ಕಿನ್ನರೈ ಹೇಳಲಿಕ್ಕೆ ಬರುವುದಿಲ್ಲ. ಕೈಯಾರ ಕಿನ್ನರೈ ಅಂತ ಆಕಾಶವಾಣಿಯವರು ಹೇಳ್ತಾರೆ. ಬೊಳುವಾರ ಮೊಹಮ್ಮದ್ ಕುഞ്ഞി ಹೇಳಲಿಕ್ಕೆ ಬರುವುದಿಲ್ಲ, ಬೊಳುವಾರ ಮೊಹಮ್ಮದ್ ಕುಯಿ ಅಂತ ಹೇಳ್ತಾರೆ. ಹೀಗೆ ಅದು ತೊಂದರೆಗಳ ಒಟ್ಟಿಗೆ ನಮ್ಮಲ್ಲಿ ಒಂದು ವಾಕ್ಯ ಬಂತು ಪೇಪರಲ್ಲಿ, ಸ್ವಾಮಿಗಳು ಮುಂಜಾನೆ ಫಲಾಹಾರ ಸೇವಿಸಿದರು ಅಂತ ಬರಬೇಕು. ಇಲ್ಲ, ಫಲಾಹಾರ ಸೇವಿಸಿದರು ಅಂತ. ಬನ್ನಂಜಿಯವರು ನೋಡಿ ಹೇಳಿದ್ರು, ಫಲ ಅಂದ್ರೆ ಏನು ಅಂತ ಅರ್ಥ ಗೊತ್ತುಂಟ ನಿಮಗೆ ಕೇಳಿದ್ರು. ನಾನು ಹೀಗೆ ನೋಡಿದೆ, ಫಲ ಅಂದ್ರೆ ಮಾಂಸ ಅಂತ ಅರ್ಥ, ಫಲ ಅಂದ್ರೆ ಹಣ್ಣು ಅಂತ ಅರ್ಥ. ಆದ್ದರಿಂದ ನೀವು ಪ ಫ ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ಮತ್ತು ಅವ್ರು ಎಷ್ಟು ತಮಾಷೆ ಮಾತಾಡೋರು ಅಂದ್ರೆ ತುಟಿಗೆ ತುಟಿ ತಾಗಿಸಿ ಹೇಳಬೇಕು. ಆದ್ರೆ ನೆನಪಿರ್ಲಿ, ನಮ್ದೇ ತುಟಿಗೆ ನಮ್ದೇ ತುಟಿ ಅಲ್ಲ. ಇದು ಬನ್ನಂಜಿಯವರು ನಾನು ಚಿಕ್ಕ ಹುಡುಗ ಆಗಿದ್ದಕ್ಕೆ ಮತ್ತು ಕಿರಿಯ ಸಹೋದ್ಯೋಗಿ ಆಗಿದ್ದಕ್ಕೆ ಹೇಳಿದ್ರು. ಬನ್ನಂಜಿಯವರು ಕಚೇರಿಯಿಂದ ಹೋದ ಮೇಲೆ ನನಗೆ ಸಂಸ್ಕೃತದಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಲಿಕ್ಕೆ ಜನ ಇಲ್ಲದೆ ಆಯಿತು. ಮತ್ತು ಯಾರಾದರೂ ಉತ್ತರ ಹೇಳಿದ್ರು ಅದು ಸರಿ ಉಂಟೋ ಇಲ್ಲೋ ಅಂತ ಕ್ರಾಸ್ ಚೆಕಿಂಗ್ ಮಾಡುವಾಗ ಆಯಿತು. ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇದೆ, ಅಗಲಪಾಡಿ ದೇವಸ್ಥಾನ ಅಂತ, ದೊಡ್ಡ ಯಾಗ ಆಯಿತು ಅಲ್ಲಿ. ನಾನು ಚಿಕ್ಕವನಿದ್ದಾಗಲೂ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅಲ್ಲಿ ಒಂದು ಕೊಡಿ ಮರದ ಎದುರು ಒಂದು ಫಲಕ ಇತ್ತು, ಸೂತಕಾದಿ ಆಶೌಚದವರು ಅಂಗಿ ಚಡ್ಡಿ ತೊಟ್ಟವರು ಒಳಗೆ ಪ್ರವೇಶಿಸಕೂಡದು ಅಂತ. ಹಾಗೆ ಬೋರ್ಡ್. ಸರಿ, ಆ ಯಾಗದ ಟೈಮಿಗೆ ಆ ಬೋರ್ಡ್ ಹಾಗೆ ಉಂಟು. ಬಾವಿಯ ಹತ್ತಿರ ಇನ್ನೊಂದು ಬೋರ್ಡ್ ಹಾಕಿದ್ರು, ಸೂತಕಾದಿ ಅಶೌಚದವರು ಅಂಗಿ ಚಡ್ಡಿ ತೊಟ್ಟವರು ಒಳಗೆ ಪ್ರವೇಶಿಸಕೂಡದು ಅಂತ. ನನಗೆ ಆಶೌಚ ಸರಿಯೋ ಅಶೌಚ ಸರಿಯೋ, ನಾನು ಆ ಸಮಸ್ಯೆಯನ್ನು ಹಿಡ್ಕೊಂಡು ಉಡುಪಿಗೆ ಬಂದೆ. ಕೆಲವು ಪಂಡಿತರ ಹತ್ರ ಕೇಳಿದ್ದೆ, ಬನ್ನಂಜಿಯವರು ಇರಲಿಲ್ಲ. ಎಲ್ಲವರು ಶೌಚ ಅಶೌಚ ಎರಡು ಸರಿ, ಅಶೌಚವೇ ಹೆಚ್ಚು ಸರಿ ಅಂದರು. ಇನ್ನೊಬ್ರು ಅಶೌಚವೂ ಆಗ್ತದೆ ಅಶೌಚವೂ ಆಗ್ತದೆ ಅಂದರು. ಹೀಗೆ ಗೊಂದಲ ಆಯಿತು. ನಾನು ಮತ್ತೆ ಒಬ್ಬರನ್ನು ಕೇಳಿದೆ, ಇನ್ನೊಬ್ರು ಬನ್ನಂಜಿಯವರ ಶಿಷ್ಯ. ಅವರು ಹೇಳಿದರು, ಅಲ್ಲಿ ಅಶೌಚವೇ ಆಗಬೇಕು, ಅಶೌಚ ಅಲ್ಲ. ನೀವು ನೋಡಿ ಪತ್ರಿಕೆಯಲ್ಲಿ ವಿಮಾನದ ಮೂಲಕ ಯುದ್ಧ ಆಗೋದಿದ್ರೆ ವಿಮಾನ ಯುದ್ಧ ಆಗ್ತೀರಾ, ವೈಮಾನಿಕ ಯುದ್ಧ ಅಂತ ಆಗ್ತೀರಾ? ವೈಮಾನಿಕ. ಹಾಗೆ ಅಶೌಚದ ಭಾವ ಬರಬೇಕು, ಆಶೌಚ. ನನಗೆ ಬನ್ನಂಜಿಯವರು ಇದ್ದಿದ್ರೆ ಬೇರೆಯವರ ಹತ್ರ ಇಷ್ಟು ಜನರ ಹತ್ರ ಕೇಳುವ ಅಗತ್ಯ ಇದ್ದಿರಲಿಲ್ಲ ಅಂತ ಹಾಗೆ ಅನಿಸಿದ್ದು. ಇನ್ನೊಂದು,
ಹರಿವಾಸರ ಉಡುಪಿಯಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಶಬ್ದ. ನಾನು ಡಿಗ್ರಿಯಲ್ಲಿರುವಾಗ ನನಗೆ ಹರಿವಾಸರ ಅಂದರೆ ನನ್ನ ಒಬ್ಬರು ಮಾಸ್ಟರ್ ಏಕಾದಶಿ ಅಂತ ಹೇಳಿದರು. ಹರಿದಿನ ಹರಿವಾಸರ ಅಂದರೆ ಏಕಾದಶಿ. ನಾನು ಉಡುಪಿಗೆ ಬಂದ ಮೇಲೂ ಏಕಾದಶಿ ಹರಿವಾಸರ ಅಂತ ತಿಳ್ಕೊಂಡಿದ್ದೆ. ಮತ್ತೊಬ್ಬರು ಹೇಳಿದ್ರು ಸ್ವಲ್ಪ ತಿಥಿ ಏಕಾದಶಿಯದ್ದು ಮರುದಿನಕ್ಕಿದ್ರೆ ಅದು ಹರಿವಾಸರ ಅಂತ. ಮೊನ್ನೆ ನಾನು ಒಂದು ಮನೆಗೆ ಹೋಗಿದ್ದಾಗ ಒಬ್ಬರು ಹಿರಿಯರು ಕೇಳಿದ್ರು, ಇವತ್ತಿಗೆ ಏಕಾದಶಿ ಕಂಪ್ಲೀಟ್ ಮುಗಿಯಿತು, ನಾಳೆ ಫುಲ್ ದ್ವಾದಶಿ, ಇಷ್ಟಿದ್ರು ಪಂಚಾಂಗದಲ್ಲಿ ಹರಿವಾಸರ ಅಂತ ಬರ್ದಿದ್ದಾರಲ್ಲ, ನಿಮ್ಗೆ ಏನು ಗೊತ್ತು ಇದರ ಬಗ್ಗೆ ಕೇಳಿದ್ರು. ಅಯ್ಯ, ನಾನು ಇಷ್ಟವರೆಗೆ ಓದಿದ್ದಕ್ಕಿಂತ ಬೇರೆ ಉಂಟು ಇದು ಅಂತ ಗ್ರಹಿಸಿದೆ. ನಾನು ಮತ್ತೆ ಕೆಲವರನ್ನ ಕೇಳಿದೆ, ಅವರು ನನ್ನದೇ ಉತ್ತರ ಹೇಳ್ತಾರೆ. ಮತ್ತೆ ಒಬ್ಬರನ್ನು ಕೇಳಿದಾಗ ಅವರು ಹೇಳಿದರು, ನೋಡಿ, ಹರಿವಾಸರ ಅಂದ್ರೆ ಒಂದು ಶುದ್ಧ ಏಕಾದಶಿ, ಅದನ್ನು ಆಚರಿಸುವುದಕ್ಕೆ ಗಣಿತವೂ ಗೊತ್ತಿರಬೇಕು. ಮೊದಲಿನ ದಶಮಿಯ ತಿಥಿಯನ್ನು 4 ಪಾಲು ಮಾಡಿ ಕೊನೆಯ ಪಾಲು, ಏಕಾದಶಿಯ ಇಡೀ 4 ಪಾಲು ಮತ್ತು ದ್ವಾದಶಿಯ ಆರಂಭದ 1 ಪಾಲು, 4 ಪಾಲಿನಲ್ಲಿ 1 ಪಾಲು, ಅದರ ಕೊನೆ ಇದು ಇಡೀ ಮತ್ತು ಮರುದಿನದ್ದು 1 ಪಾಲು ಸೇರಿಸಿದ್ರೆ ಅದು ಹರಿವಾಸರ. ಶುದ್ಧ ಏಕಾದಶಿಯನ್ನು ಆಚರಿಸುವವರು ಇದನ್ನು ಪಾಲಿಸ್ತಾರೆ. ಆದ್ದರಿಂದ ಮರುದಿನದ ತಿಥಿಗೆ ಹರಿವಾಸರ ಅಂತ ಬರೆದಿದೆ. ಇಂಥದ್ದೆಲ್ಲ ನಮಗೆ ಆಗಲೂ ಬನ್ನಂಜಿಯವರ ನೆನಪು ಉತ್ತರಿಸಿ ಬಂತು. ಯಾಕಂದ್ರೆ ಅದನ್ನು ಅವರಾದರೆ ಸುಲಭದಲ್ಲಿ ಹೇಳ್ತಿದ್ರು. ಇಲ್ಲಿ ನನಗೆ ಬನ್ನಂಜಿಯವರಲ್ಲಿ ಅದ್ಭುತ ಅನಿಸುವುದು ಅವರ ನೆನಪಿನ ಶಕ್ತಿ. ನಾನು 8-9 ವರ್ಷ ಕಾಲ ಕಚೇರಿಯಲ್ಲಿ ದುಡಿದದ್ದು ಮಾತ್ರ ಅಲ್ಲ, ಅವರೊಟ್ಟಿಗೆ ಉಪನ್ಯಾಸಕ್ಕೆ ಬೊಂಬೈಗೆ ಹೋಗುವಾಗ ಬೊಂಬೈಗೆ ಹೋಗಿದ್ದೇನೆ, ಚೆನ್ನೈಗೆ ಹೋಗಿದ್ದೇನೆ, ಬೆಂಗಳೂರು ಹೋಗಿದ್ದೇನೆ. ವಿಮಾನವನ್ನು ನಾನು ಅವರು ವಿಮಾನದಲ್ಲೇ ಕರ್ಕೊಂಡು ಹೋಗೋದು. ನಾನು ತಮಾಷೆಗೆ ಹೇಳುವುದುಂಟು, ನನಗೆ ವಿಮಾನ ಹತ್ತಿಸಿದ್ದಿದ್ರೆ ನೀವೇ ಸರ್ ಅವ್ರು ನೆಗಾಡೋದು ಇಷ್ಟು. ಮತ್ತೆ ಅವರು ಕಿರಿಯರಿಗೆ ಪ್ರೋತ್ಸಾಹ. ನಾನು ಎಂಥ ಸಣ್ಣ ಲೇಖನ ಜಾಳು ಜಾಳದ್ದು ಬರೆದ್ರು ಇದು ಚೆನ್ನಾಗಿದೆ ಪ್ರಕಟಿಸೋಣ ಹೇಳುವರು. ವರ್ಣಮಾಲೆಯಲ್ಲಿ ಏನಿದ್ದ ಝಡ್ಡಿಗೆ ಇದ್ರೆ ಅವರು ಝಡ್ಡಿನಲ್ಲಿದ್ದರೆ ನಾನು ಎಲ್ಲೇ ಇದ್ದವನು, ಅದರ ವರ್ಣಮಾಲೆಯಲ್ಲಿ ಇದ್ದೇನೆ ಅನ್ನುವ ಒಂದು ಸಂತೋಷ. ಮತ್ತೆ ಪ್ರೀತಿ ಅವರದ್ದು. ಆ ಪ್ರೀತಿ ಹೇಗೆ ಅಂದರೆ, ಅವರು ಸಂಜೆ ಕಚೇರಿ ಬಿಟ್ಟು ನಂದು 5:30 ಟೈಮಿಂಗ್ಸ್ ಹೋಗ್ಲಿಕ್ಕಿತ್ತು ಬೆಳಗ್ಗೆ. ಆಗ ಅವರು 5:30ಗೆ ನನ್ನ ಕಾರು ಉಂಟಯ್ಯ, ನಾನು ನಿಮ್ಮನ್ನು ಬಿಡ್ತೇನೆ ಹೇಳೋದು ಉಡುಪಿಗೆ. ನಂದು 6 ಗಂಟೆ ಆಯಿತು ಟೈಮಿಂಗ್ಸು. ಸ್ವಲ್ಪ ನಾನು ಪರವಾಗಿಲ್ಲ, ಅರ್ಜೆಂಟ್ ಇಲ್ಲ, ನಾನು 6 ಗಂಟೆಗೆ ಹೋದ್ರೆ ಸಾಕು ಅಂತ ಅವರು ನಿಂತು ನನ್ನನ್ನು ಕರ್ಕೊಂಡು ಹೋಗೋದು. ಈ ಪ್ರೀತಿಯೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ನಾನು ಅವರ ಹತ್ರ ಕೇಳಿದೆ, ಸರ್ ಬರಹದಲ್ಲಿ ಏನೆಲ್ಲ ಇರಬೇಕು? ಅದಕ್ಕೆ ಅವರು ಒಂದು 10 ಗುಣಗಳನ್ನು ಪಟ್ಟಿ ಮಾಡಿದರು. ಪಟ್ಟಿ ಅಂದರೆ ಇದೆ. ಅದರ ಒಟ್ಟಿಗೆ ನಿಮಗೆ, ನನಗೆ ಗೊತ್ತಿಲ್ಲ, ಆಯ್ತು ನಿಮ್ಮಲ್ಲೂ ಅನೇಕರಿಗೆ ಗೊತ್ತುಂಟೋ ಇಲ್ಲೋ ನನಗೆ ಗೊತ್ತಿಲ್ಲ, ಸ್ಪೂನರಿಸಮ್ ಅಂತ ಒಂದು ಶಬ್ದ ಇದೆ. ಸ್ಪೂನರಿಸಮ್ ಅಂದ್ರೆ, ನನ್ನ ಹೆಸರು ನಿತ್ಯಾನಂದ ಪಟ್ರೆ ಅದನ್ನು ಇಲ್ಲಿ ಯಾರೋ MC ಮಾಡುವವರು ತಪ್ಪಿ ಪತ್ಯಾನಂದ ನಿದ್ರೆ ಅಂದ್ರೆ ಅದು ಸ್ಪೂನರಿಸಮ್. ಒಂದ್ಸರ್ತಿ ಇವರು ಅಂಬಾದನೆ ಮುದ್ರಾಡಿ ಅವರ ಭಾರಿ ಆಪ್ತರು ನಮ್ಮ ಆಫೀಸಿಗೆ ಬರುವಾಗ, ನೋಡಿಯ್ಯ ಮುದ್ರಾತನೆಯ ಅಂಬಾಡಿ ಅವರು ಬರ್ತಾ ಇದ್ದಾರೆ. ನಾನೆಂತ ಸರ್ ಹೇಳಿದೆ, ಹೌದ್ರಿ ಅದು ಸ್ಪೂನರಿಸಮ್ ಅಂತ ಹೀಗೆ ಹೇಳಿ ತುಂಬಾ ಉದಾಹರಣೆ ಹೇಳಿದರು. ಇದು ಮೊನ್ನೆ ಶ್ರೀವತ್ಸ ಜೋಶಿ ಅವರು ಆ ಬಗ್ಗೆ ವಿಶ್ವವಾಣಿಯಲ್ಲಿ ಒಂದು ಕಾಲಂ ಕೂಡ ಬರೆದರು ಸ್ಪೂನರಿಸಮ್ ಬಗ್ಗೆ. ನಾನು ಹೆಚ್ಚು ಸಂತೋಷ ಪಟ್ಟೆ. ಇನ್ನು ಒಂದು ಸಣ್ಣ ಸಂಗತಿ ಇರಬಹುದು, ಒಂದು ಜನತಾವಾಣಿ ಪತ್ರ, ಮಕ್ಕಳು ಶಾಲೆಯಲ್ಲಿ ಕಸ ಗುಡಿಸಬಹುದೇ ಬಾರದೆ ಅಂತ ಒಂದು ಚರ್ಚೆ ಆಯಿತು. 1 ತಿಂಗಳು ನಡೆಯಿತು. ಕೆಲವರು ಹಿರಿಯರು ಹೇಳಿದ್ರು ಗುಡಿಸಲಿ, ಕೆಲವರು ಹೇಳಿದ್ರು ಧಾರಾಳ ಗುಡಿಸಲಿ. ಅದನ್ನು ಧಾರಾಳ ಅಂದರೆ ಇಡೀ ಶಾಲೆ ಅಲ್ಲ, ಕ್ಲಾಸು ಗುಡಿಸಲಿ. ಕೆಲವರು ಬೇಡ, ನಾವು ಫೀಸ್ ತರ್ತೇವೆ ಹಾಗೆಲ್ಲ ಹೇಳಿದ್ರು. ಇದೆಲ್ಲ ಹೇಳುವಾಗ ಬನ್ನಂಜಿಯವರು ಕೊನೆಗೆ ಎಲ್ಲ ನೋಡ್ತಾ ಬಂದವರು ಹೇಳಿದ್ರು, ನೋಡಿ ಇದು ನಮ್ಮ ಸಮಾಜದ ದೃಷ್ಟಿಕೋನ ತೋರಿಸ್ತದೆ. ಯಾರು ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತಾರೋ ಅವರೆಲ್ಲ ಮಕ್ಕಳು ಶಾಲೆಗಳಲ್ಲಿ ಕಸ ಗುಡಿಸಬಾರದು ಅನ್ನುವ ಚಿಂತನೆಯವರು. ಯಾರೆಲ್ಲ ಕನ್ನಡ ಶಾಲೆಗೆ ಹೋಗಿ ಸಂಸ್ಕೃತಿಯನ್ನು ಪ್ರೀತಿಸ್ತಾರ
ಅವರೆಲ್ಲ ಕಸ ಗುಡಿಸಲಿ ಅನ್ನುವರು. ನೋಡಿ, ಈ ಧೋರಣೆ ನಮ್ಗೆ ಗೊತ್ತಾಗುವುದು ಒಂದು ಪತ್ರದಲ್ಲಿ. ಇದು ಕೊನೆ ಬಾರಿ ನೀರು ಕುಡಿಯುವುದು, ನಾನು ಮುಗಿಸ್ಲಿಕ್ಕೆ ಆಯ್ತು. ಇನ್ನು ಇಂಥದ್ದು ತುಂಬ ಇದೆ. ನಾನು ಹಿಂದೆ ಒಮ್ಮೆ ಮಾತಾಡಿದ್ದೆ, ಅದು ಬಿಟ್ಟು ಬೇರೆ ಹೇಳಬೇಕು ಅಂತ ಬಂದ್ರೆ ಅದೇ ಇನ್ನು ಮುಂದೆ ಅವರು ಕರೆದಾಗ ಹೇಳಲಿಕ್ಕೆ ಉಳಿಯುತ್ತದೆ. ಅವರ ಶಿಷ್ಯ ಪ್ರೀತಿಯ ಬಗ್ಗೆ ಹೇಳ್ತೇನೆ. ನನ್ನನ್ನು ಹಲವು ಸಲ, ನಾನು ಸಣ್ಣವ, ಒಂದ್ಸಲ ಒಂದು ಲೇಖನ ಪ್ರಕಟಿಸಿದೆ. ಅದು ಕವಿ ರವೀಂದ್ರರು ಅವರ ಕೊನೆಗಾಲದಲ್ಲಿ ಸ್ವಲ್ಪ ಎಡಪಂಥೀಯ ಧೋರಣೆಗೆ ವಾಲಿದ್ರು ಅನ್ನುವುದು ಆ ಲೇಖನದಲ್ಲಿ ಉಂಟು. ನಾನು ಹಾಕಿದ್ದೆ. ಆಗ ಸಂಪಾದಕೀಯ ಪುಟ ರಾಮಾಚಾರ್ಯ ನೋಡ್ತಿದ್ರು. ಮರುದಿನ ಅವರು ಬಂದವರೇ ಕೇಳಿದ್ರು, ಇದು ಲೇಖನ ನಿತ್ಯಾನಂದ ಇಲ್ಲಿ ಬನ್ನಿ, ಇದು ಲೇಖನ. ಹೌದು ಸರ್, ನಾನು ಇದು ಲೇಖನ, ಹೌದು ಸರ್ ಹಾಕಿದ್ದು. ಇದು ಯಾರು ನೋಡಿದ್ದು? ನೀವು ನೋಡಿದ್ದ? ಗೋವಿಂದ ನೋಡಿದ್ದ? ಅಂದರೆ ಗೋವಿಂದಾಚಾರ್ಯ ನೋಡಿದ್ದ. ನನಗೆ ಅವರಿಗೆ ನಾನು ತೋರಿಸಲೇ ಇಲ್ಲ ಗೋವಿಂದಾಚಾರ್ಯರಿಗೆ. ನಾನು ಗೋವಿಂದಾಚಾರ್ಯ ನೋಡಿದ್ದು, ಓಕೆ ಮಾಡಿದ್ದಾರೆ. ನಾನು ಕೇಳ್ತೇನೆ ಗೋವಿಂದನ ಹತ್ರ. ಮತ್ತು ಹೇಳಿದ್ರು, ಅಂಥ ಲೇಖನ ಇದ್ರೆ ಅಲ್ಲಿ ಹಾಕುವುದಲ್ಲ, ಇಲ್ಲಿ ಹಾಕಬೇಕು ಅಂತ ಕಸದ ಬುಟ್ಟಿ ತೋರಿಸಿದ್ರು. ಗೋವಿಂದಾಚಾರ್ಯ ಬರುವಾಗ ಇನ್ನು ಇದೊಂದು ಫಜಿತಿ ಆಯ್ತಲ್ಲ, ಗೋವಿಂದನ ಹತ್ರ ಕೇಳ್ತೇನೆ ಹೇಳಿದ್ದಾರಲ್ಲ. ನಾನೇ ಸರೆಂಡರ್ ಆದೆ. ಗೋವಿಂದಾಚಾರ್ಯಗೆ ವಿಷಯ ಪ್ರಸಂಗ ಮಾಡಿದೆ. ಹೀಗೀಗೆ ಕೇಳಿದ್ರು ಸರ್, ನಾನು ನಿಮ್ಮ ಹೆಸರು ಹೇಳಿದ್ದೇನೆ, ಇನ್ನು ಹಾಲಲ್ಲಾದರೂ ಅದ್ದಿ ನೀರಲ್ಲಾದರೂ ಅದ್ದಿ ಹೇಳಿದ. ಆಯಿತು. ಸ್ವಲ್ಪ ದಿನ ಕಳೆಯಿತು. ಗೋವಿಂದಾಚಾರ್ಯರು ಅಣ್ಣನ ಮನೆಗೆ ಹೋಗಿದ್ರು ಯಾವುದೋ ಸಂದರ್ಭದಲ್ಲಿ. ಆಗ ಬಹುಶಃ ಈ ವಿಷಯ ಪ್ರಸ್ತಾಪ ಆಗಿರಬೇಕು. ಅವರು ಕಚೇರಿಗೆ ಬಂದವರೇ ಹೇಳಿದ್ದು, ಇವತ್ತು ಅಣ್ಣನ ಮನೆಗೆ ಹೋಗಿದ್ದೆ ಮಾರ್ರೆ, ಅದೇ ಆ ಲೇಖನದ ವಿಷಯ ಕೇಳಿದ್ರು. ನೀನು ಓದಿ ಹಾಕಿದ್ದೇನಾ? ಅಲ್ಲ, ನಿತ್ಯಾನಂದ ಓದಿ ಹಾಕಿದ್ದ ಕೇಳಿದ್ರು. ನಾನು ಮಾತಾಡಲಿಲ್ಲ, ಹೌದು ಅಥವಾ ಇಲ್ಲ ಅಂತ ಹೇಳಲಿಲ್ಲ. ನೀವು ಬಚಾವಾಗಿದೆ. ಅಂದ್ರೆ ಇಂತಹ ಒಂದು ಸಲುಗೆಯ ಶಿಷ್ಯ ಪ್ರೀತಿಯ ಅವರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ, ವೀಣಕ್ಕ ಆತ್ಮನಿವೇದನೆ ಪುಸ್ತಕ ಅವರ ಆತ್ಮಚರಿತ್ರೆ ತರುವಾಗ ಅದರಲ್ಲಿ ನನ್ನೊಂದು ಫೋಟೋ ಕೇಳಿ ಹಾಕಬೇಕು ಅಂತ ಕೇಳಿದ್ರು. ನಾನು ಸ್ವಲ್ಪ ನಿಧಾನಿಸಿದೆ, ಕಳಿಸಲಿಲ್ಲ. ಪುಸ್ತಕ ಪ್ರಿಂಟ್ ಆಗಿ ಬರುವಾಗ ಅದರಲ್ಲಿ ನನ್ನ ಫೋಟೋ ಉಂಟು. ನಾನು ಕೇಳಿದೆ, ಎಂಥ ವೀಣಕ, ಘಟಾನುಘಟಿಗಳು ಅವರ ಸಂಸರ್ಗದಲ್ಲಿ ಇದ್ದಾಗ ನನ್ನ ಫೋಟೋ ಹಾಕಿದ್ದೀರಲ್ಲ ಅಂತ. ಆಗ ಅವರು ಒಂದು ಮಾತು ಹೇಳಿದ್ರು, 8 ಮಂದಿಯ ಫೋಟೋ ಹಾಕಲಿಕ್ಕೆ ಮಾತ್ರ ಅಪ್ಪನ ಒಪ್ಪಿಗೆ. ಆ 8 ಮಂದಿ ಯಾರು ಅಂತ ಅವರು ಹೆಸರಿಸಿದ್ದಾರೆ. ಅದರಲ್ಲಿ ಒಂದು ಹೆಸರು ನಿಮ್ಮದು ಕೂಡ, ಅದಕ್ಕೆ ಹಾಕಿದೆ. ನಾನು ಹೇಳಿದೆ, ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕಿಂತ ದೊಡ್ಡದಾಯಿತು ಅಂತ. ಇನ್ನು ಅಂತಹ ಒಂದು ರಾಜ್ಯ ಪ್ರಶಸ್ತಿಯ ಭಾಗವೇ ಇದು. ಅವರ ಈ ಸಮಾರಂಭದಲ್ಲಿ ಇಲ್ಲಿ ನಾನು ಸುಮ್ಮನೆ ಇರಬಹುದಿತ್ತು, ಆದರೆ ಸುಮ್ಮನೆಗೆ ಕರೆಸಿ ಸ್ವಲ್ಪ ಮಾತಾಡಿ ಹೇಳಿದ್ದಕ್ಕೆ ಇಷ್ಟು ಮಾತಾಡಿದ್ದೇನೆ. ಸಮಯಕ್ಕೆ ನಾನು ಗೌರವ ಕೊಡುತ್ತಾ ನನ್ನ ಮಿತಿಯಲ್ಲಿ ಮುಗಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಾನು ವಿರಮಿಸುತ್ತೇನೆ.